ನಾವು ಡೈರೆಕ್ಟ್ ಬಂದಿರೋದು ಕಳಸ KM ರೋಡ್ಗೆ. KM ರೋಡಲ್ಲಿ ಒಂದು ಒಳ್ಳೆ ನಾನ್ ವೆಜ್ ಹೋಟೆಲ್ ಹುಡುಕ್ತಾ ಬಂದಾಗ ನಮ್ಮ ಕಣ್ಣಿಗೆ ಬಿದ್ದದ್ದು ವಿಜಯ ಹೋಟೆಲ್ ವೆಜ್ ಅಂಡ್ ನಾನ್ ವೆಜ್. ಈ ಹೋಟೆಲ್ ಹೊರಗಡೆಯಿಂದ ನೋಡೋದಕ್ಕೆ ಚಿಕ್ಕದಾಗೆ ಕಾಣಿಸುತ್ತೆ, ಆದ್ರೆ ಒಳಗಡೆ ತುಂಬಾ ಸ್ಪೇಸ್ ಇದೆ. ಒಂದು 20 ಜನ ಆರಾಮಾಗಿ ಕೂತ್ಕೋಬಹುದು, ಏನು ತೊಂದರೆ ಇಲ್ಲ. ತುಂಬಾ ಫೇಮಸ್, ಹಾಗೇನೆ ತುಂಬಾ ಹಳೆಯ ಹೋಟೆಲ್ ಇದು. 54ನೇ ವರ್ಷ ನಡೆಸ್ಕೊಂಡು ಬರ್ತಾ ಇರೋದು ಇವರು. ಇಲ್ಲಿ ಸ್ಪೆಷಲ್ ಆಗಿ ಕೆರೆ ಮೀನು ಹಾಗೇನೆ ಸಮುದ್ರ ಮೀನು, ರವಾ ಹಾಗೇನೆ ತವಾ ಫ್ರೈ ಮಾಡಿಕೊಡ್ತಾರೆ. ಮಂಗಳೂರಿಂದ 130 ಕಿಲೋಮೀಟರ್ ದೂರ ಬಂದಿರೋ ನಮಗೆ ಕೆರೆ ಮೀನು ತಿನ್ಬೇಕು ಅಂತ ಆಸೆ ಆಯ್ತು. ಇಲ್ಲಿ ವೈಟ್ ರೈಸ್ ಕೂಡ ಸಿಗುತ್ತೆ, ಬಾಯ್ಲ್ಡ್ ರೈಸ್ ಕೂಡ ಇದೆ. ನಾವು ಆರ್ಡರ್ ಮಾಡಿರೋದು ಬಾಯ್ಲ್ಡ್ ರೈಸ್. ಒಂದು ಪ್ಲೇಟ್ ಮೀಲ್ಸ್ಗೆ 60 ರೂಪಾಯಿ. ಮೀಲ್ಸ್ ಅಲ್ಲಿ ರಸಮ್ ಇದೆ, ಮೀನ್ ಸಾರು ಇದೆ, ಹಾಗೇನೆ ಕಚಂಬರ್ ಇದೆ, ಮಿಡಿ ಮಾವಿನ ಉಪ್ಪಿನಕಾಯಿ ಹಾಗೇನೆ ಹುರುಳಿ ಪಲ್ಯ ಕೊಟ್ಟಿದ್ರು. ಅದ್ರ ಜೊತೆಗೆ ನಾವು ತಗೊಂಡಿರೋದು ಕಾಟ್ಲಾ ಫಿಶ್ ರವಾ ಫ್ರೈ, ಹಾಗೇನೆ 1 ಪ್ಲೇಟ್ ಕಬಾಬ್ಗೆ 70 ರೂಪೀಸ್ ಚಾರ್ಜ್ ಮಾಡಿದ್ದಾರೆ. ಇನ್ನೊಂದು ಚಿಕ್ಕ ಕಡುವಾಯಿ ತಗೊಂಡಿದೀವಿ. ಫಿಶ್ ಯಾವುದೇ ತಗೊಂಡ್ರು 80 ರೂಪೀಸ್, ಹಾಗೇನೆ ಎಕ್ಸ್ಟ್ರಾ ರೈಸ್ಗೆ 10 ರೂಪೀಸ್ ಚಾರ್ಜ್ ಮಾಡ್ತಾರೆ. ಮಲ್ನಾಡ್ ಸೈಡ್ ಅಲ್ಲಿ ಕಬಾಬ್ ಒಂಥರ ಡಿಫ್ರೆಂಟ್ ಆಗಿ ರೆಡಿ ಮಾಡ್ತಾರೆ, ಅದ್ರ ಮಸಾಲೆ ಅದ್ಭುತವಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಬೇಕು. ಇದು ಕಾಟ್ಲಾ ಫಿಶ್ ಇನ್ ಸ್ಲೈಸು ನೋಡಿ ಎಷ್ಟು ದಪ್ಪ ಇದೆ ಅಂತ. ಎಷ್ಟು ದೊಡ್ಡ ಸ್ಲೈಸ್ ಸಿಕ್ಕಿದ್ರೆ ನಮಗೆ ತುಂಬಾನೇ ಖುಷಿ. ಹಾಗೇನೆ ರವಾ ಫ್ರೈ ಮಾಡಿಕೊಟ್ಟಿದ್ದಾರೆ. ನಮಗೆ ಕೊಟ್ಟಿರೋ ಎಲ್ಲ ಐಟಮ್ ಬಿಸಿ ಬಿಸಿಯಾಗಿ ರೆಡಿ ಮಾಡಿಕೊಟ್ಟಿದ್ದಾರೆ. ತುಂಬ ಖುಷಿ ಆಯಿತು. ರವಾ ಫ್ರೈ ಟೇಸ್ಟ್ ಅದ್ಭುತವಾಗಿತ್ತು. ನನ್ನ ಮನೆಯಲ್ಲಿ ಯಾವ ಥರ ರೆಡಿ ಮಾಡಿಕೊಡ್ತಾರೆ ಅದೇ ಥರ ಇತ್ತು. ಕೆರೆ ಮೀನು ತಿಂದು ಗೊತ್ತಿಲ್ಲ ಅಂದ್ರೂ ಒಂದ್ಸಲ ತಗೊಂಡು ಟ್ರೈ ಮಾಡಿ. ಸ್ವಲ್ಪ ಮುಳ್ಳು ಜಾಸ್ತಿನೇ ಇರುತ್ತೆ, ಬಟ್ ಆರಾಮಾಗಿ ಕುತ್ಕೊಂಡು ಮುಳ್ಳನ್ನೆಲ್ಲ ಬಿಡಿಸಿ ತಿಂತಾ ಇದ್ರೆ ಮಜವಾಗಿರುತ್ತೆ. ಇದು ಕಡುವಾಯಿ ಅಂತ ಸಮುದ್ರ ಮೀನು. ನಾನು ಅಂದ್ಕೊಂಡೆ ಫ್ರೆಶ್ ಸಿಗಲ್ಲ ಅಂತ, ಬಟ್ ಈ ಫಿಶ್ ಕೂಡ ಫ್ರೆಶ್ ಆಗಿತ್ತು, ಚೆನ್ನಾಗಿತ್ತು. ಚೆನ್ನಾಗಿ ಮ್ಯಾರಿನೇಟ್ ಮಾಡಿ ಆಮೇಲೆ ಫ್ರೈ ಮಾಡಿದ್ದಾರೆ. ಟೇಸ್ಟ್ ಅಂತೂ ಅದ್ಭುತವಾಗಿತ್ತು, ಬಿಸಿ ಬಿಸಿಯಾಗಿತ್ತು. 80 ರೂಪೀಸ್ಗೆ ವರ್ತ್ ಅಂತಾನೆ ಹೇಳ್ತೀನಿ. ದೊಡ್ಡ ಸ್ಲೈಸು ಹಾಗೇನೆ ಈ ಮೀನು 80 ರೂಪೀಸ್ಗೆ ಆರಾಮಾಗಿ ಕೊಡ್ಬೋದು. ರಸಮ್ ಅಂತೂ ಅದ್ಭುತ. ಈ ತರ ರಸಮ್ ನಮ್ಮ ಕಡೆ ದೇವಸ್ಥಾನದಲ್ಲಿ ಮಾತ್ರ ರೆಡಿ ಮಾಡ್ತಾರೆ, ಅಷ್ಟು ಅದ್ಭುತವಾಗಿತ್ತು. ಫಿಶ್ ಕರಿ ಏನು ಚೆನ್ನಾಗಿರಲ್ಲ ಅಂದ್ಕೊಂಡೆ, ಆದರೆ ಫಿಶ್ ಕರಿ ಇನ್ನೂ ಚೆನ್ನಾಗಿತ್ತು. ಅದರಲ್ಲಿ ಆವಾಗ ಜಿಂಜರ್ ಪೀಸ್ ಸಿಗ್ತಾ ಇತ್ತು, ಅದು ಇನ್ನೂ ಮಜಾ ಕೊಡ್ತಾ ಇತ್ತು. ಈ ಊಟದ ಜೊತೆ ಕುಕುಂಬರ್ ಸಾಲಡ್ ಇದ್ರೆ ಅದೊಂಥರ ಮಜಾನೇ ಬೇರೆ. ಅದ್ರ ಜೊತೆಗೆ ಇವಾಗ ಹುರುಳಿ ಪಲ್ಯನೂ ಕೊಟ್ಟಿದ್ದಾರೆ, ಅದು ಇನ್ನೂ ಬೇರೆನೇ ಡಿಫ್ರೆಂಟ್ ಲೆವೆಲಲ್ಲಿ ಮಜಾ ಕೊಡ್ತಾ ಇತ್ತು. ಈ ಫೈಬರ್ ಅಥವಾ ಮೆಲಮೈನ್ ಪ್ಲೇಟಲ್ಲಿ ನನಗೆ ತಿನ್ನೋದಕ್ಕೆ ಇಷ್ಟ ಇಲ್ಲ. ಇವರ ಹತ್ರ ಬೇರೆ ಪ್ಲೇಟ್ಸ್ ಇರಲಿಲ್ಲ. ಒಂದು ಬಾಳೆ ಎಲೆ ಇಲ್ಲ ಅಂದರೆ ಸ್ಟೀಲ್ ಪ್ಲೇಟಲ್ಲಿ ನಾನು ಊಟ ಮಾಡ್ತೀನಿ. ಅದಕ್ಕೆ ನಾನು ಆ ಅನ್ನನ ಪ್ಲೇಟಿಗೆ ಹಾಕಿಲ್ಲ, ಅದೇ ಪ್ಲೇಟಲ್ಲಿ ಆ ಸ್ಟೀಲ್ ಪ್ಲೇಟಲ್ಲೇ ಹಾಕಿ ಊಟ ಮಾಡ್ತಾಯಿದ್ದೀನಿ. ಈ ಬಾಯ್ಲ್ಡ್ ರೈಸ್ಗೆ ಮೀನು ಸಾರು ಹೇಳಿ ಮಾಡಿಸಿದ ಒಂದು ಕಾಂಬಿನೇಷನ್. ಆದರೆ ಇವತ್ತು ನನಗೆ ರಸಮ್ ಜೊತೆ ಬಾಯ್ಲ್ಡ್ ರೈಸು ಅದ್ಭುತವಾಗಿತ್ತು. ನೀವೇನಾದರೂ ಕಳಸ ಕಡೆ ಬಂದರೆ ಈ ಹೋಟೆಲ್ನ ಮಿಸ್ ಮಾಡೋಕ್ಕೆ ಹೋಗಬೇಡಿ, ತುಂಬಾ ಚೆನ್ನಾಗಿದೆ. ಅಲ್ಲಿಂದ ನಮ್ಮ ಪ್ರಯಾಣ ಮುಂದೆ ಸಾಗಿರೋದು ಕುದುರೆಮುಖ ಕಡೆ. ಅದ್ಭುತವಾದ ಊರು. ಇಲ್ಲಿನ ಜನ ಲಿಟ್ರಲಿ ಸ್ವರ್ಗದಲ್ಲೇ ಬದುಕ್ತಾ ಇದ್ದಾರೆ. ನೀವೇನಾದ್ರೂ ಇದಕ್ಕಿಂತ ಮುಂಚೆ ಈ ಕಡೆ ಟ್ರಾವೆಲ್ ಮಾಡಿದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ ನಮ್ಮ ಜೊತೆ ಶೇರ್ ಮಾಡಿ. ಹಾಗೇನೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಾನು ನಿಮ್ಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್.